ಸಮೃದ್ಧಿಯ ಹಬ್ಬ ಅಕ್ಷಯ ತೃತೀಯ. ಸಮೃದ್ಧಿಯ ಸಂಕೇತವಾಗಿರುವ ಅಕ್ಷಯ ತೃತೀಯ ದಿನಕ್ಕೆ ಪೌರಾಣಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಇದೆ. ಈ ದಿನ ಕೈಗೊಳ್ಳುವ ಶುಭ ಕಾರ್ಯಗಳು ಯಶಸ್ಸು ತಂದುಕೊಡುತ್ತವೆ ಎಂಬ ನಂಬಿಕೆ ಜನರಲ್ಲಿದೆ. ಜಯಶ್ರೀ ಕಾಲ್ಕುಂದ್ರಿ ಕ್ಷಯವಿಲ್ಲದಿರುವ ಮತ್ತು ವೃದ್ಧಿಸುವ ಗುಣವಿರುವ ಸಮೃದ್ಧಿಯ ಹಬ್ಬವೇ ಅಕ್ಷಯ ತೃತೀಯ. ಈ ಅಪೂರ್ವ ದಿನವು ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ವರ್ಷದ 3 ಶುಭಯೋಗಗಳಲ್ಲಿ ಒಂದಾಗಿರುವಂಥದ್ದು. ಅಲ್ಲದೆ ಸಾಧಕರಿಗೆ ಹಾಗೂ ಶುಭ ಕಾರ್ಯಗಳ ಆರಂಭಕ್ಕೆ ಇದು ಅತ್ಯಂತ ಪ್ರಶಂಸವಾದ ದಿನ. ವೈಶಾಖ ಶುಕ್ಲ ತೃತೀಯ ದಿನದಂದು ಈ ಅಕ್ಷಯ ತೃತೀಯ ದಿನವನ್ನು ಆಚರಿಸಲಾಗುತ್ತದೆ. ಭಗೀರಥನ ಅವಿರತ ಪ್ರಯತ್ನದಿಂದ ವಿಷ್ಣುವಿನ ಪಾದಾರವಿಂದದಿಂದ ಆರಂಭಿಸಿ ಶಿವನಿಂದ ವೇಗ ನಿಯಂತ್ರಿಸಲ್ಪಟ್ಟು ಗಂಗಾವತರಣವಾಗಿರುವ ಶುಭ ದಿನವೂ ಹೌದು. ಮಾನವರಿಂದ ಮಾತೆ ಎಂದೇ ಪೂಜೆಗೊಳಗಾಗುವ ಗಂಗಾ ಮಾತೆ 3 ಲೋಕಗಳಲ್ಲಿ ಸಂಚರಿಸಿ ಭೂಲೋಕದಲ್ಲಿ ನೆಲೆಸುವುದು ಕೂಡ ಈ ಪರ್ವದಿನದಂದು. ಇದೇ ದಿನದಂದು ಭಾರತೀಯರು ತ್ರಿಮೂರ್ತಿಗಳನ್ನು ಶ್ರದ್ಧೆ ಭಕ್ತಿಗಳಿಂದ ಸ್ಮರಿಸಿ ಪೂಜಿಸುತ್ತಾರೆ. ಪಾಂಡವರಿಗೂ ಅಕ್ಷಯ ತೃತೀಯ ದಿನಕ್ಕೂ ನಂಟಿದೆ. ಧರ್ಮರಾಯ ಮತ್ತು ಕೌರವರ ನಡುವಿನ ಜೂಜು ಹಾಗೂ ದ್ರೌಪದಿಯ ವಸ್ತ್ರಾಪಹರಣ ಪ್ರಸಂಗ ಅಕ್ಷಯ ತೃತೀಯ ದಿನಕ್ಕೆ ಬೆಸೆದುಕೊಂಡಿದೆ. ಯುಧಿಷ್ಠಿರ ಜೂಜಿನಾಟದಲ್ಲಿ ಕೌರವರಿಗೆ ರಾಜ್ಯ, ಸೋದರರು ಜೊತೆಗೆ ಪತ್ನಿ ದ್ರೌಪದಿಯನ್ನು ಸಹ ಪಣವಾಗಿರಿಸಿ ಸೋಲು ಅನುಭವಿಸುತ್ತಾನೆ. ಆಗ ವಿಜಯದ ನಗೆ ಬೀರಿದ ಕೌರವ ರಾಜ ದುರ್ಯೋಧನ ಶಕುನಿ ಕರ್ಣರಿಂದ ದ್ರೌಪದಿ ತೀವ್ರ ಅವಮಾನಿತಳಾಗುತ್ತಾಳೆ. ದುರುಳ ದುಶ್ಯಾಸನ ದ್ರೌಪದಿಯ ಸೀರೆ ಸೆಳೆಯಲು ಪ್ರಾರಂಭಿಸಿದಾಗ ತ್ವಮೇಕಂ ಶರಣ್ಯಂ ತ್ವಮೇಕಂ ವರಣ್ಯಂ ಎನ್ನುತ್ತಾ ಶ್ರೀಕೃಷ್ಣನಿಗೆ ಮೊರೆ ಇಡುತ್ತಾಳೆ ದ್ರೌಪದಿ. ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಎಳೆಯುತ್ತಿದ್ದಂತೆ ಶ್ರೀಕೃಷ್ಣ ಆ ಸೀರೆಯನ್ನು ಅಕ್ಷಯವಾಗಿಸಿ ಪೊರೆದು ರಕ್ಷಿಸಿದ್ದು ಕೂಡ ಈ ದಿನವೇ. ಇಷ್ಟು ಮಾತ್ರವಲ್ಲದೆ ಪಾಂಡವರು ವನವಾಸದಲ್ಲಿರುವಾಗ ಅತಿಥಿ ಸತ್ಕಾರಕ್ಕಾಗಿ ಅಕ್ಷಯ ಪಾತ್ರೆ ನೀಡಿ ಹರಸಿದ ಪರಮ ಪಾವನ ದಿನವಿದು. ಬದರಿಯಲ್ಲಿ ಈ ಶುಭ ದಿನದಂದು ಮಂದಿರದ ದ್ವಾರ ತೆಗೆದು ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗಲು ಅವಕಾಶ ನೀಡುವುದರಿಂದ ಮುಕ್ತಿದ್ವಾರವನ್ನು ತೆಗೆಯುವ ಶುಭ ತಿಥಿಯೂ ಹೌದು. ಜಗತ್ತಿನ ಶ್ರೇಷ್ಠ 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಮೊಳಗಿಸಿದ ವಚನಜ್ಯೋತಿ ಜಗಜ್ಯೋತಿ ಬಸವಣ್ಣನವರು ಜನಿಸಿದ್ದು ಸಹ ಇಂದೇ. ಅಕ್ಷತೆ ಅಥವಾ ಪೂಜಿಸಲಾಗುವ ಅಕ್ಕಿಕಾಳು ಅಕ್ಷಯ ರೂಪದ ಸಂಕೇತವೆನಿಸಿ ಸದಾ ಅನುಗ್ರಹ ಇಲ್ಲವೇ ಆಶೀರ್ವಾದದ ರೂಪದಲ್ಲಿರುವುದರಿಂದ ನಿರಂತರ ಅಭಿವೃದ್ಧಿ ಹಾಗೂ ಸಮೃದ್ಧಿಯ ಸಂಕೇತವಾಗಿದೆ. ಲಕ್ಷ್ಮಿಯ ರೂಪವೆಂದೇ ಪರಿಗಣಿಸಲಾಗುವ ಧನ, ಕನಕಗಳು, ಬೆಲೆ ಬಾಳುವ ಉಪಕರಣಗಳನ್ನು ಅಕ್ಷಯ ತೃತೀಯ ದಿನದಂದು ಖರೀದಿಸಿ ವೃದ್ಧಿಸಿಕೊಳ್ಳುವ ಸದಾಶಯದೊಂದಿಗೆ ಅದೃಷ್ಟ ಬಲವನ್ನು ಹೊಂದಬಹುದೆಂಬ ದೃಢವಾದ ನಂಬಿಕೆ ಜನರಲ್ಲಿದೆ. ತ್ರೇತಾಯುಗದ ಆರಂಭದ ದಿನ ಎಂದು ಪರಿಗಣಿಸಲಾಗುವ ಈ ದಿನದಂದು ಉಪನಯನ, ವಿವಾಹ, ಅಕ್ಷರಾಭ್ಯಾಸದಂಥ ಮಂಗಳ ಕಾರ್ಯಗಳನ್ನು ಆರಂಭಿಸಿದರೆ ಯಶಸ್ಸು ಸಿಗುತ್ತದೆಂಬ ಅಚಲ ವಿಶ್ವಾಸ ಜನರಲ್ಲಿ ಪುರಾತನ ಕಾಲದಿಂದಲೂ ಇದೆ. ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.